ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಕಾರ್ತಿಕ ಮಾಸದ ಬಗ್ಗೆ ತಿಳಿಯುತ್ತಾ ಬರುತ್ತಿದ್ದೇವೆ. ಇವತ್ತಿನ ದಿನ 5ನೇ ದಿನ. 4ನೇ ದಿನದಲ್ಲಿ ದೀಪದಾನ ಮಹಿಮೆಯನ್ನು ತಿಳಿದುಕೊಂಡೆವು. ಕಾಲ ಕಾಲ ಕಾಮದಹನ ಕಾಶಿನಾಥ ಪಾಹಿ ಮಾಂ, ವಿಶಾಲಾಕ್ಷಿ ಅಂಬಾ ಸಹಿತ ವಿಶ್ವನಾಥ ರಕ್ಷ ಮಾಂ, ವಿಶ್ವನಾಥ ರಕ್ಷ ಮಾಂ. ಕಥೆಗಳನ್ನು ವಸಿಷ್ಠ ಮಹರ್ಷಿಗಳು ಮುಂದುವರಿಸುತ್ತಾರೆ. ಜನಕ ಮಹಾರಾಜನನ್ನು ಕುರಿತು ಇಂತೆಂದನು: ಎಲೆ ಮಿಥಿಲಾಧೀಶ, ಕಾರ್ತಿಕ ಮಾಸದಲ್ಲಿ ಯಾವ ಸ್ಥಳದಲ್ಲಿ ಭಜಿಸಬೇಕೆಂಬುದನ್ನು ವಿಷಾದವಾಗಿ ತಿಳಿಸುತ್ತೇನೆ, ಆಲಿಸು. ಹರಿಹರರ ದೇವಾಲಯದಲ್ಲಿ ಎಂತಾದರೂ ಭಗವದ್ಗೀತಾ ಪಾರಾಯಣವನ್ನು ಮಾಡಬಹುದು. ಆ ವಿಧದಲ್ಲಿ ಆಚರಿಸಿದವರು ಹಾವು ಪೊರೆಯನ್ನು ಬಿಟ್ಟು ಕಳಚುವಂತೆ ಸರ್ವ ಪಾಪ ವಿಮುಕ್ತರಾಗುವರು. ಶ್ರೀಮನ್ನಾರಾಯಣನನ್ನು ಭಜಿಸಲು ಹೂಗಳಲ್ಲಿ ಕರವೀರ ಪುಷ್ಪವು ಉತ್ತಮವಾದದ್ದು, ಅಂದರೆ ಗಣಗಳೇ ನೀರಿಯಂ ಇಂಡಿಕಂ. ಆದುದರಿಂದ ಆ ಪುಷ್ಪಗಳಿಂದ ಕೇಶವಾರ್ಚನೆಯನ್ನು ಮಾಡಿದಾಗಲಿ ಅಥವಾ ಕೇಶವನಿಗೆ ಕಂಠಮಾಲೆ ರೂಪದಲ್ಲಿ ಅರ್ಪಿಸಿದರೂ ಕೂಡ ವೈಕುಂಠದಲ್ಲಿ ಶ್ರೀ ಮಹಾವಿಷ್ಣುವಿನೊಂದಿಗೆ ಮೆರೆಯುವರು. ಹರಿಹರಾದಿಗಳ ಆಲಯದಲ್ಲಿ ಎಲ್ಲಿಯಾದರೂ ಕಾರ್ತಿಕ ಮಾಸದಲ್ಲಿ ಭಕ್ತಿಯುತರಾಗಿ ಭಗವದ್ಗೀತಾ ಪಾರಾಯಣವನ್ನು ಪೂರ್ತಿಯಾಗಿ ಪಠನೆ ಮಾಡದವರು ಭಗವದ್ಗೀತೆಯ 18 ಅಧ್ಯಾಯಗಳಲ್ಲಿ ಪೈಕಿ ವಿಭೂತಿ ಯೋಗವನ್ನಾಗಲಿ ವಿಶ್ವರೂಪ ಸಂದರ್ಶನ ಯೋಗವನ್ನಾಗಲಿ ಪಠಿಸಿದ್ದಲ್ಲಿ ವೈಕುಂಠವಾಸಿಯಾಗುವರು. ಇಷ್ಟು ಮಾಡಲು ಸಾಧ್ಯವಿಲ್ಲದವರು ಒಂದು ಶ್ಲೋಕವನ್ನಾಗಲಿ ಒಂದು ಪಾದವನ್ನಾಗಲಿ ಪಠಿಸಿದರೆ ಅವನು ಮಾಡಿದ ಪಾಪರಾಶಿಯಿಂದ ವಿಮುಕ್ತನಾಗುವನು. ಇಷ್ಟೇ ಅಲ್ಲದೆ ಬೆಟ್ಟದ ನಲ್ಲಿ ವೃಕ್ಷದ ಕೆಳಗೆ ಸಾಲಗ್ರಾಮವನ್ನು ಪೂಜಿಸಿ ತದನಂತರ ಶ್ರೀಹರಿ ಪ್ರೀತ್ಯರ್ಥವಾಗಿ ಭೋಜನವನ್ನು ಮಾಡಿಸಿದವನು ಅನೇಕ ವಿಧ ಪಾಪ ವಿಮುಕ್ತನಾಗುವನು. ಶಿಷ್ಟಾಚಾರ ವೃತ್ತಿಯುಳ್ಳ ಬ್ರಾಹ್ಮಣನನ್ನು ತನ್ನ ಭೋಜನವನ್ನು ಮಾಡುವಾಗಲಾಗಲಿ, ತೀರ್ಥಯಾತ್ರೆ ಮಾಡುವ ಸಮಯದಲ್ಲಾಗಲಿ, ಪುಣ್ಯತೀರ್ಥಗಳ ಸ್ಥಳದಲ್ಲಾಗಲಿ, ಶೂದ್ರನಾಗಲಿ ಪತಿತನಾಗಲಿ ಚಂಡಾಳನಾಗಲಿ ಆತನನ್ನು ನೋಡಿದರೆ ದೋಷವಿಲ್ಲ. ಇದಲ್ಲದೆ ವಿಷ್ಣು ಪ್ರೀತ್ಯರ್ಥರಾಗಿ ಜಪ, ಹೋಮ, ದೇವಾರ್ಚನೆ, ಪಿತೃತರ್ಪಣೆ, ದಾನವೇ ಮೊದಲಾದವುಗಳನ್ನು ನೆಲ್ಲಿಗಿಡದ ಕೆಳಗೆ ಆಚರಿಸುವಾಗಲೂ ಸಹ ಯಾವ ದೋಷವೂ ಇಲ್ಲವು. ಕಾರ್ತಿಕ ಮಾಸದಲ್ಲಿ ವನಭೋಜನವನ್ನು ಮಾಡಿದರೆ ಅತಿ ಶ್ರೇಷ್ಠವಾದದ್ದು. ಅಂದರೆ ಆ ದಿನ ಭೋಜನಾದಿಗಳನ್ನು ನೆಲ್ಲಿಗಿಡದ ಕೆಳಗಡೆ ನಡೆಸಿ ನಂತರ ಆ ಸ್ಥಳದಲ್ಲಿ ಪುರಾಣವನ್ನು ಓದುವುದಾಗಲಿ ಕೇಳುವುದಾಗಲಿ ಮಾಡಿದರೆ ದೇಶ ಕಾಲಾದಿಗಳ ನಗುಸಾರವಾಗಿ ಸಂಪಾದಿಸಿದ್ದ ಸಕಲ ಪಾಪಗಳು ಭಸ್ಮದೋಪಾದಿಯಲ್ಲಿ ಕಳೆದುಕೊಳ್ಳುವುದಲ್ಲದೆ ಮೋಕ್ಷವನ್ನು ಸಹ ಪಡೆಯುವರು. ಆದುದರಿಂದ ಪುರಾಣ ಪಠನವನ್ನು ತಾನೇ ಓದುವುದಾಗಲಿ ಬೇರೆಯವರಿಂದ ಕೇಳಿಸಿಕೊಳ್ಳುವುದಾಗಲಿ ಮಾಡಿದರೆ ವಿಪ್ರಕುಮಾರನಂತೆ ನೀಚ ಜನ್ಮ ವಿಮುಕ್ತಿಯನ್ನು ಹೊಂದುವನು. ತದನಂತರ ಜನಕ ಮಹಾರಾಜನು ಮುನಿವರ್ಯರನ್ನು ಕುರಿತು, ಮಹಾತ್ಮ, ನೀಚ ಜನ್ಮವನ್ನು ಪಡೆದ ಬ್ರಾಹ್ಮಣ ಕುಮಾರನು ಯಾರು? ಅದು ಅವನಿಂದ ಹೇಗೆ ನಶಿಸಿತು ಎಂದು ಕೇಳಿದ ರಾಜನಿಗೆ ಮುನಿಪುಂಗವನು ಹೀಗೆ ಹೇಳಿದರು: ರಾಜೇಂದ್ರ, ಪೂರ್ವದಲ್ಲಿ ಕಾವೇರಿ ನದಿ ತೀರದಲ್ಲೊಂದು ಗ್ರಾಮವಿದೆ. ಆ ಒಂದು ಕುಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಅವನ ಹೆಸರು ಸುಗುಣಶರ್ಮ. ಅವನಿಗೊಬ್ಬ ಕುಮಾರನಿದ್ದನು. ಅವನು ಬಾಲ್ಯದಿಂದಲೂ ತಾಯಿ ತಂದೆಯರ ಮಾತುಗಳನ್ನು ಪಾಲಿಸದೆ ದುರಾಚಾರ ವರ್ತನೆಯಿಂದ ಮೆರೆಯುತ್ತಿದ್ದನು. ಸುಗುಣಶರ್ಮನು ತನ್ನ ಮಗನ ಕೆಟ್ಟ ವರ್ತನೆಯ ವಿಷಯದಲ್ಲಿ ವಿಚಾರಪರನಾಗಿ ಒಂದು ದಿನ ಅವನನ್ನು ತನ್ನ ದುಶ್ಚಟೆಯಿಂದ ದೂರವಾಗುವಂತೆ ಒಂದು ಉಪಾಯವನ್ನು ಹೇಳುತ್ತಾನೆ. ನಿನ್ನ ಕೆಟ್ಟ ನಡತೆಯಿಂದ ಪಾಪವು ಹೆಚ್ಚಾಗಿದೆ. ಆ ಪಾಪವನ್ನು ಕಳೆಯಲು ನಾನು ಒಂದು ಮಾರ್ಗವನ್ನು ಹೇಳುತ್ತೇನೆ, ಕೇಳು. ಕುಮಾರ, ಮುಂದೆ ಬರುವುದು ಕಾರ್ತಿಕ ಮಾಸ. ಕಾರ್ತಿಕ ಮಾಸದಲ್ಲಿ ಜೀವನದಿ ಸ್ನಾನವನ್ನು ಮಾಡಿ ಶ್ರೀ ಮಹಾವಿಷ್ಣುವನ್ನು ಪೂಜಿಸಿ ಶಿವಕೇಶವರ ದೇವಾಲಯದಲ್ಲಿ ದೀಪಾರಾಧನೆಯನ್ನು ಮಾಡಿದರೆ ಸಕಲ ಪಾಪ ನಶಿಸಿ ನಿನಗೆ ನರಕಬಾಧೆ ತಪ್ಪುತ್ತದೆ, ಅಲ್ಲದೆ ಮೋಕ್ಷವೂ ಲಭಿಸುತ್ತದೆ. ಹೀಗೆ ಆಚರಿಸದೆ ಹೋದರೆ ವಿವಿಧ ನರಕ ಬಾಧೆಯನ್ನು ಅನುಭವಿಸಬೇಕಾಗುತ್ತದೆ, ತಿಳಿದುಕೋ ಎಂದು ಹೇಳುತ್ತಾರೆ. ಅವನಿಂದ ನದಿ ಸ್ನಾನವನ್ನು ಮಾಡಿಸಲು ಪ್ರಯತ್ನಿಸಿದರೂ ಕೂಡ ಅವನು ಪರಮ ಮೂಢನಾಗಿದ್ದುದರಿಂದ ನದಿ ಸ್ನಾನ, ದೀಪಾರಾಧನೆ, ಜಪ, ತಪ ಎಲ್ಲವನ್ನೂ ತೃಣೀಕರಿಸಿದನು.
ಎಲೈ ಕ್ರೂರನೇ, ನಾನು ಹೇಳಿದ ಕಾರ್ತಿಕ ಮಾಸದ ಸ್ನಾನ ದೀಪಾರಾಧನೆಯನ್ನು ನಿರ್ಲಕ್ಷ್ಯವಾಗಿ ನೋಡಿದೆಯಲ್ಲವೇ? ನೀನೊಂದು ಇಲಿಯಾಗಿ ಹುಟ್ಟಿ ಒಂದು ಮರದ ಪೊಟರೆಯಲ್ಲಿ ಬಿದ್ದಿರುವಾಗು ಎಂದು ಶಪಿಸಿದನು. ಅಗಲ ದುರ್ಮಾರ್ಗ ಪ್ರವರ್ತನಾದ ಪುತ್ರನು ಆ ಶಾಪವನ್ನು ಕೇಳಿದಾಕ್ಷಣ ದುಃಖಾಕ್ರಾಂತನಾಗಿ ತನ್ನ ನಡತೆಗೆ ಪಶ್ಚಾತ್ತಾಪವನ್ನು ಪಟ್ಟು, ಜನಕ, ನನಗೆ ಬುದ್ಧಿ ಬಂದಿದೆ. ಇನ್ನು ಮುಂದೆ ನಿಮ್ಮ ಮಾತನ್ನು ಮೀರದೆ ಸತ್ಪ್ರವರ್ತನೆಯಿಂದ ನಡೆದುಕೊಳ್ಳುತ್ತೇನೆ. ಆದುದರಿಂದ ನನ್ನ ಶಾಪದಿಂದ ವಿಮುಕ್ತರನ್ನಾಗಿ ಮಾಡಿರಿ ಎಂದು ಪರಿಪರಿಯಾಗಿ ಪ್ರಾರ್ಥಿಸಿದನು. ಆಗ ಸುಗುಣ ಶರ್ಮನು, ನನ್ನ ಶಾಪವು ಅಮೋಘವಾದುದರಿಂದ ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಆದರೆ ಒಂದು ಮಾರ್ಗವನ್ನು ಹೇಳುತ್ತೇನೆ. ನೀನು ಯಾವಾಗ ಕಾರ್ತಿಕ ಮಹಾತ್ಮೆಯನ್ನು ಕೇಳುವಿಯೋ ಆಗ ನಿನಗೆ ಶಾಪ ವಿಮೋಚನೆಯಾಗುವುದು ಎಂದು ನುಡಿದರು. ಕೂಡಲೇ ಆತನು ಇಲಿಯಾಗಿ ಗಜಾರಣ್ಯವೆಂಬ ಅರಣ್ಯಕ್ಕೆ ತೆರಳಿ ಫಲಪುಷ್ಪ ಭರಿತವಾದ ಒಂದು ಬೆಟ್ಟದ ಧರೆಯಲ್ಲಿ ವಾಸಿಸುತ್ತಾ ಕಾಲವನ್ನು ಕಳೆಯುತ್ತಿದ್ದನು. ಆ ನದಿಯು ಕಾವೇರಿ ನದಿ ತೀರದಲ್ಲಿ ಇದ್ದು ಯಾವಾಗಲೂ ವಿಧವಿಧವಾದ ಫಲಪುಷ್ಪಗಳಿಂದ ಕಂಗೊಳಿಸುತ್ತಿತ್ತು. ಈ ವಿಧವಾಗಿ ಕೆಲಕಾಲ ಕಳೆದ ನಂತರ ವಿಶ್ವಾಮಿತ್ರ ಮಹಾಮುನಿಯು ಶಿಷ್ಯ ಸಮೂಹದೊಂದಿಗೆ ಆ ಕಾವೇರಿ ನದಿ ತೀರಕ್ಕೆ ಬಂದು ಪ್ರತಿದಿನವೂ ಸ್ನಾನವನ್ನು ಆಚರಿಸುತ್ತಾ ಆ ಇಲಿಯು ವಾಸಿಸಿದ್ದ ಮರದ ಕೆಳಗೆ ಮನೆ ಮಾಡಿಕೊಂಡು ತನ್ನ ಶಿಷ್ಯರಿಗೆ ಕಾರ್ತಿಕ ಮಹಾತ್ಮೆಯನ್ನು ಬೋಧಿಸುತ್ತಿದ್ದರು. ಆ ಮರದ ಧರೆಯಲ್ಲಿ ಇದ್ದ ಇಲಿಯು ಆ ಮಹಾತ್ಮೆಯನ್ನು ಕೇಳಿಸಿಕೊಳ್ಳುತ್ತಿತ್ತು. ಹೀಗಿರಲು ಒಂದಾನೊಂದು ದಿನ ಒಬ್ಬ ಕಿರಾತಕನು ಧನುರ್ಬಾಣದಿಂದ ಮೃಗಗಳನ್ನು ಬೇಟೆಯಾಗುವ ಉದ್ದೇಶದಿಂದ ಆ ಅಡವಿಗೆ ಬಂದನು. ವೃಕ್ಷದ ಕೆಳಗೆ ಕುಳಿತಿದ್ದ ಮಾನವರ ಬಳಿಗೆ ಬಂದು ಅವರಲ್ಲಿದ್ದ ಹಣವನ್ನು ದೋಚಿಕೊಳ್ಳಬೇಕೆಂಬ ಹೊಂಚಾಕಿದನು. ಆ ಬೇಡನಿಗೆ ಅವರ ಸಮೀಪಕ್ಕೆ ಬರುತ್ತಲೇ ತನ್ನ ದುರ್ಬುದ್ಧಿ ತೊಲಗಿ ಸದ್ಬುದ್ಧಿಯುಂಟಾಯಿತು. ಅವರು, ಮಹಾಮುನಿಗಳೇ, ನೀವು ಕೇಳುತ್ತಿರುವುದೇನು ಎಂದು ಅವರನ್ನು ಪ್ರಶ್ನಿಸಲು, ವಿಶ್ವಾಮಿತ್ರ ಮಹರ್ಷಿಯು ಕಾರ್ತಿಕ ಮಹಾತ್ಮೆಯನ್ನು ಕುರಿತು ಹೇಳುತ್ತಿರುವೆನು ಎಂದರು. ಋಷಿಪುಂಗವರು ಮುಂದುವರಿಸಿ, ಈ ಒಂದು ಕಾರ್ತಿಕ ಮಹಾತ್ಮೆಯನ್ನು ತಿಳಿಯದೇನೋ ಕೇಳಿಸಿಕೊಂಡರೆ ಓದಿದರೆ ಅವರಿಗೆ ಪುಣ್ಯ ಲಭಿಸುತ್ತದೆ. ಅದೇ ರೀತಿ ಈ ಒಂದು ಕಾರ್ತಿಕ ಮಾಸದಲ್ಲಿ ಬೆಳಗಿನ ಜಾವದಲ್ಲಿ ಸ್ನಾನವನ್ನು ಆಚರಿಸಿ ಜಪತಪವನ್ನು ಮಾಡಿದರೆ ಅವರಿಗೆ ಎಲ್ಲ ಪಾಪಗಳಿಂದ ವಿಮುಕ್ತವಾಗುವುದು. ಈ ವಿಧವಾಗಿ ಕಾರ್ತಿಕ ಮಾಸದಲ್ಲಿ ಭಗವದ್ಭಕ್ತಿಯುಂಟಾಗಿ ತಿಂಗಳ ಪೂರ್ತಿ ಆಚರಿಸಿದರೂ ಅಥವಾ ಒಂದು ದಿನ ಮಾತ್ರ ಆಚರಿಸಿದರೂ ಜೀವನ್ಮುಕ್ತರಾಗುವರು. ಆಗ ಚಿರಕಾಲದಿಂದ ಆ ಮರದ ಧರೆಯಲ್ಲಿ ಇಲಿ ರೂಪದಲ್ಲಿ ಆ ಬ್ರಾಹ್ಮಣ ಕುಮಾರನು ಆ ಕಾರ್ತಿಕ ಮಹಾತ್ಮೆಯನ್ನು ಕೇಳಿದ ಕಾರಣದಿಂದ ಅವರಿಗೆ ಶಾಪ ವಿಮೋಚನೆಯಾಗಿ ಮನುಷ್ಯ ಜನ್ಮ ಪಡೆದನು. ಆಗ ಅವರು ಬಂದು ನಮಸ್ಕಾರ ಮಾಡಲು ಕೂಡಲೇ ಆ ಮುನಿಪುಂಗವರು, ನೀನು ಯಾರು ಎಂದು ಪ್ರಶ್ನಿಸಲು ಆತನು ತನ್ನ ಚರಿತ್ರೆಯನ್ನು ವಿಸ್ತಾರವಾಗಿ ತಿಳಿಸಿದನು. ತದನಂತರ ಆ ಕಿರಾತಕನಿಗೂ ಪುರಾಣ ಶ್ರವಣದಿಂದ ಸರ್ವ ದುರಿತ ಹರವಾಯಿತು. ತದನಂತರ ಅವರಿಬ್ಬರು ಮಹರ್ಷಿಯನ್ನು ಸ್ತೋತ್ರ ಮಾಡುತ್ತಲೂ ಕಾರ್ತಿಕ ಮಹಾತ್ಮೆಯನ್ನು ಕೊಂಡಾಡುತ್ತಲೂ ಅವರು ಅವರವರ ದಾರಿಯಲ್ಲಿ ಹೊರಟರು. ಆದುದರಿಂದ ಮೋಕ್ಷವನ್ನರಸುವವರು ಕಾರ್ತಿಕ ಮಹಾತ್ಮೆಯನ್ನು ಶ್ರದ್ಧೆಯಿಂದ ಕೇಳಬೇಕು. ತದನಂತರ ಶಕ್ತ್ಯಾನುಸಾರ ಸ್ನಾನದಾನವನ್ನು ಮಾಡಿ ಅವರ ಮುಕ್ತಿಯನ್ನು ಪಡೆಯುವುದು ಒಳ್ಳೆಯದು. ಆದುದರಿಂದ ರಾಜೋತ್ತಮ, ಪುರಾಣಗಳಲ್ಲಿ ಆಸಕ್ತಿಯುಂಟಾಗಿ ಕಾರ್ತಿಕ ಮಹಾತ್ಮೆಯೇ ಮೊದಲಾದ ಪುರಾಣಗಳನ್ನು ಕೇಳಬಯಸಿದ್ದ ನಿನಗೆ ಬ್ರಹ್ಮನಿಂದ ಕೇಳಿದುದನ್ನು ನಿನಗೆ ಹೇಳಿದೆನು. ಕಾಲಾತೀತ ಕಲ್ಯಾಣ ಕಲ್ಪಾಂತಕಾರಿ ಸದಾ ಸಜ್ಜನಾನಂದಧಾತಾ ಪುರಾರಿ ಚಿದಾನಂದ ಸಂದೋಹ ಮೋಹಾಪಹಾರಿ ಪ್ರಸೀದ ಪ್ರಸೀದ ಪ್ರಭು ಮನ್ಮತಾರಿ ಪ್ರಸೀದ ಪ್ರಸೀದ ಪ್ರಭು ಮನ್ಮತಾರಿ. ಹೀಗೆ ಸ್ಕಾಂದ ಪುರಾಣಾಂತರ್ಗತ ಕಾರ್ತಿಕ ಪುರಾಣದಲ್ಲಿ ಇಲಿಯ ಮುಕ್ತಿಯನ್ನು ಹೊಂದುವಿಕೆ ಎಂಬ 5ನೆಯ ಅಧ್ಯಾಯವು ಮುಗಿಯಿತು. ಈ ಒಂದು ಅಧ್ಯಾಯದಲ್ಲಿ ಇಲಿ ಮತ್ತು ಬೇಡರ ಮೋಕ್ಷ ಹೇಗಾಯಿತೆಂದು ತಿಳಿದುಕೊಂಡೆವು. ಅದೇ ಥರ ಮುಂದಿನ ಅಧ್ಯಾಯದಲ್ಲಿ ಲೋಭಿ ವಿತಂತುವು ಮುಕ್ತಿಯನ್ನು ಹೇಗೆ ಹೊಂದಿದರು ಎಂಬುದನ್ನು ನಾವು ನೋಡೋಣ. ಶ್ರೀ ಗುರುಭ್ಯೋ ನಮಃ.